ನವರಾತ್ರಿ 2026ರ ಗುಪ್ತ ನವರಾತ್ರಿಯ ಪೂಜಾ ವಿಧಾನ ವಾರಾಹಿ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಗುಪ್ತ ನವರಾತ್ರಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ವಾರಾಹಿ ದೇವಿಯ ಪೂಜಾ ವಿಧಾನ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ, ಶತ್ರುಗಳ ಕಾಟ, ಆರ್ಥಿಕ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿ, ಉದ್ಯೋಗದಲ್ಲಿ ಅಡೆತಡೆ, ಮನಸ್ಸಿನಲ್ಲಿ ಭಯ, ಇವೆಲ್ಲದಿಂದ ಮುಕ್ತಿ ಪಡೆಯಲು ವರ್ಷದಲ್ಲಿ ಅತ್ಯಂತ ಅಪರೂಪವಾಗಿ ಬರುವ ಒಂದು ದಿವ್ಯ ಅವಕಾಶ ಇದೆ. ಅದೇ ಗುಪ್ತ ನವರಾತ್ರಿ. ಈ 9 ದಿನಗಳಲ್ಲಿ ಭಕ್ತಿಯಿಂದ ದೇವಿಯ ಆರಾಧನೆ ಮಾಡಿದರೆ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಆದರೆ ಬಹಳಷ್ಟು ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಇದೆ. ವಾರಾಹಿ ದೇವಿಯ ಪೂಜೆಯನ್ನು ಸರಿಯಾಗಿ ಹೇಗೆ ಮಾಡಬೇಕು? ಯಾವ ದಿನ ಆರಂಭಿಸಬೇಕು? ಯಾವ ಮಂತ್ರವನ್ನು ಜಪಿಸಬೇಕು? ಪೂಜೆಗೆ ಯಾವ ಸಾಮಗ್ರಿಗಳನ್ನು ಬೇಕು? ಯಾವ ನೈವೇದ್ಯವನ್ನು ಅರ್ಪಿಸಬೇಕು? ಉಪವಾಸವನ್ನು ಹೇಗೆ ಆಚರಿಸಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ಸಿಗಲಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗುಪ್ತ ನವರಾತ್ರಿಯ ನಿಜವಾದ ಮಹತ್ವವೇನು? ವಾರಾಹಿ ದೇವಿಯ ಅನುಗ್ರಹ ಪಡೆಯಲು ಸರಳವಾದ ಪೂಜಾ ವಿಧಾನ ಯಾವುದು? ಪ್ರತಿದಿನ ಜಪಿಸಬಹುದ ಶಕ್ತಿಯುತ ಮೂಲಮಂತ್ರ ಯಾವುದು? ಕುಂಕುಮಾರ್ಚನೆಯನ್ನು ಹೇಗೆ ಮಾಡಬೇಕು? ಮನೆಯಲ್ಲಿ ಪೂಜೆ ಮಾಡುವ ಸರಿಯಾದ ವಿಧಾನ ಯಾವುದು? ಇವನ್ನೆಲ್ಲವೂ ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಗುಪ್ತ ನವರಾತ್ರಿ ಎಂದರೇನು? 2026ರ ವಾರಾಹಿ ದೇವಿಯ ವಿಶೇಷ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗುಪ್ತ ನವರಾತ್ರಿ ಎಂಬ ಹೆಸರೇ ಹಲವರಿಗೆ ಹೊಸದಾಗಿ ಅನಿಸಬಹುದು. ನವರಾತ್ರಿ ಎಂದರೆ ಎಲ್ಲರಿಗೂ ಶಾರದಾ ನವರಾತ್ರಿ ನೆನಪಾಗುತ್ತದೆ. ಆದರೆ ವರ್ಷದಲ್ಲಿ ಆಚರಿಸಲಾಗುವ ವಿಶೇಷ ನವರಾತ್ರಿಗಳಲ್ಲಿ ಗುಪ್ತ ನವರಾತ್ರಿ ಕೂಡ ಅತ್ಯಂತ ಮಹತ್ವದಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಗುಪ್ತ ಎಂದರೆ ರಹಸ್ಯ, ಅಂತರಂಗ, ಗಾಢ ಸಾಧನೆ. ಈ 9 ದಿನಗಳಲ್ಲಿ ದೇವಿಯ ಆರಾಧನೆಯನ್ನು ಬಹಳ ಭಕ್ತಿಯಿಂದ ಮತ್ತು ಏಕಾಗ್ರತೆಯಿಂದ ಮಾಡುವುದಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಅನೇಕ ಭಕ್ತರು ಈ ದಿನಗಳಲ್ಲಿ ತಮ್ಮ ಮನೆಯಲ್ಲಿ ದೀಪ ಹಚ್ಚಿ ದೇವಿಯ ನಾಮಸ್ಮರಣೆ ಮಾಡಿ, ಮಂತ್ರ ಜಪ ಮಾಡಿ ಸರಳ ಪೂಜೆ ಸಲ್ಲಿಸುತ್ತಾರೆ. ಭಕ್ತಿ, ಶ್ರದ್ಧೆ ಮತ್ತು ಸಾತ್ವಿಕ ಜೀವನವೇ ಈ ಆಚರಣೆಯ ಮುಖ್ಯ ಅಂಶವಾಗಿದೆ. ವಾರಾಹಿ ದೇವಿ ಸಪ್ತ ಮಾತೃಕೆಯರಲ್ಲಿ ಒಬ್ಬ ದೇವಿ ಎಂದು ಪೂಜಿಸಲ್ಪಡುತ್ತಾರೆ. ಅವರ ಆರಾಧನೆಯನ್ನು ಧೈರ್ಯ, ರಕ್ಷಣೆ ಮತ್ತು ಅಂತರಂಗ ಶಕ್ತಿಯ ಸಂಕೇತವಾಗಿ ಅನೇಕ ಭಕ್ತರು ಕಾಣುತ್ತಾರೆ. ಗುಪ್ತ ನವರಾತ್ರಿಯ ಮೊದಲ ದಿನದ ಪೂಜೆ. ವಾರಾಹಿ ದೇವಿಯ ಆರಾಧನೆ. ಸ್ನೇಹಿತರೆ, 2026ರ ಗುಪ್ತ ನವರಾತ್ರಿಯ ಮೊದಲ ದಿನವನ್ನು ಹೀಗೆ ಆರಂಭಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಗುಪ್ತ ನವರಾತ್ರಿಯ 9 ದಿನಗಳ ಆಚರಣೆಯಲ್ಲಿ ಮೊದಲ ದಿನಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಭಕ್ತರೇ ನಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ಮನಸ್ಸನ್ನು ಶಾಂತಗೊಳಿಸಿ, ದೇವಿಯ ಸ್ಮರಣೆಯಿಂದ ದಿನವನ್ನು ಆರಂಭಿಸಿ. ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಕೆಂಪು, ಹಳದಿ ಅಥವಾ ಬಿಳಿ ಬಣ್ಣದ ವಸ್ತ್ರ ಧರಿಸುವುದು ಒಳ್ಳೆಯದಾಗಿದೆ. ಪೂಜಾ ಸ್ಥಳದಲ್ಲಿ ಒಂದು ಶುಭ್ರವಾದ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀ ವಾರಾಹಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಂತರ ತುಪ್ಪದ ದೀಪವ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ. ದೀಪ ಜ್ಯೋತಿ ನಮ್ಮ ಜೀವನದ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸಿ. ಈಗ ಶ್ರೀ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಂತರ ವಾರಾಹಿ ದೇವಿಯ ಮನಸ್ಸಿನಲ್ಲಿ ಧ್ಯಾನಿಸಿ, ಅಮ್ಮ, ನನ್ನ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಧೈರ್ಯ ಮತ್ತು ಶಾಂತಿಯನ್ನು ಕರುಣಿಸು. ನನ್ನ ಮನಸ್ಸಿನ ಭಯವನ್ನು ದೂರ ಮಾಡಿ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡು. ಈ ರೀತಿ ಸರಳ ಪ್ರಾರ್ಥನೆಯು ಭಕ್ತಿಯಿಂದ ಮಾಡಿದರೆ ಪೂಜೆಯ ಸಾರ್ಥಕತೆ ಹೆಚ್ಚಾಗುತ್ತದೆ. ಈಗ ದೇವಿಗೆ ಅರಿಶಿನ, ಕುಂಕುಮ, ಚಂದನ, ಅಕ್ಷತೆ ಮತ್ತು ಕೆಂಪು ಹೂಗಳನ್ನು ಸಮರ್ಪಿಸಿ
ನಂತರ ಈ ಮೂಲ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ ಓಂ ಐಂ ಕ್ಲೀಂ ವಾರಾಹೇ ನಮಃ ಸಾಧ್ಯವಾದರೆ 108 ಬಾರಿ ಜಪಿಸಿ. ಸಮಯ ಕಡಿಮೆ ಇದ್ದರೆ 11 ಅಥವಾ 21 ಬಾರಿ ಭಕ್ತಿಯಿಂದ ಜಪಿಸಿದರೆ ಸಹ ಅನೇಕ ಭಕ್ತರು ಅದನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಮಂತ್ರ ಜಪ ಮಾಡುವಾಗ ಆತುರ ಬೇಡ. ಪ್ರತಿಯೊಂದು ಪದವನ್ನು ಸ್ಪಷ್ಟವಾಗಿ ಉಚ್ಚರಿಸಿ ದೇವಿಯ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಿ. ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ವಿನಂತಿ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಳ್ಳೆಯ ಸಂಕಲ್ಪವಿದ್ದರೆ ಅದನ್ನು ದೇವಿಯ ಮುಂದೆ ಸಮರ್ಪಿಸಿ. ಒಳ್ಳೆಯ ಚಿಂತನೆ, ಪ್ರಾಮಾಣಿಕ ಪ್ರಯತ್ನಗಳ ಜೊತೆಗೆ ದೇವಿಯ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಇರಲಿ ಎಂದು ಪ್ರಾರ್ಥಿಸೋಣ. ವಾರಾಹಿ ದೇವಿಗೆ ಪ್ರಿಯವಾದ ಪೂಜಾ ಸಾಮಗ್ರಿಗಳು: ಕುಂಕುಮಾರ್ಚನೆ, ನೈವೇದ್ಯ. ಸ್ನೇಹಿತರೆ, ಈಗ ವಾರಾಹಿ ದೇವಿಯ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಹಾಗೂ ಅವುಗಳ ಮಹತ್ವವನ್ನು ತಿಳಿದುಕೊಳ್ಳೋಣ. ಮೊದಲು ಒಂದು ವಿಷಯವನ್ನು ನೆನಪಿಡಿ. ದೇವಿಗೆ ಅತ್ಯಂತ ಪ್ರಿಯವಾದದ್ದು ದುಬಾರಿ ಪೂಜಾ ಸಾಮಗ್ರಿಗಳಲ್ಲ, ಶುದ್ಧ ಮನಸ್ಸು, ನಿಷ್ಕಲ್ಮಶ ಭಕ್ತಿ. ಇವುಗಳಿಂದ ಸರಳ ಪೂಜೆಯು ದೇವಿಗೆ ಪ್ರಿಯವಾಗುತ್ತದೆ. ಈಗ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ಒಂದೊಂದಾಗಿ ನೋಡೋಣ. ಒಂದು ಸ್ವಚ್ಛವಾದ ಪೂಜಾ ಪೀಠ, ಅದರ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆ, ಶ್ರೀ ವಾರಾಹಿ ದೇವಿಯ ಚಿತ್ರಪಟ ಅಥವಾ ವಿಗ್ರಹ, ಅರಿಶಿನ, ಕುಂಕುಮ, ಚಂದನ, ಅಕ್ಷತೆ, ಕೆಂಪು ಹೂವುಗಳು ಅಥವಾ ಸಿಗುವ ಯಾವುದೇ ತಾಜಾ ಹೂವುಗಳು. ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಅರ್ಪಿಸಿ. 2 ಬತ್ತಿಗಳು, ಧೂಪ ಮತ್ತು ಅಗರಬತ್ತಿ, ಕರ್ಪೂರ, ತೆಂಗಿನಕಾಯಿ, ಬಾಳೆಹಣ್ಣು ಸೇರಿದಂತೆ ಋತುವಿಗೆ ತಕ್ಕ ಹಣ್ಣುಗಳು, ತಾಂಬೂಲಕ್ಕೆ ವೀಳ್ಯದೆಲೆ ಮತ್ತು ಅಡಿಕೆ, ನೈವೇದ್ಯಕ್ಕೆ ಪಾಯಸ, ಸಿಹಿ ಪೊಂಗಲ್, ಬೆಲ್ಲ ಅಥವಾ ಮನೆಯಲ್ಲೇ ಭಕ್ತಿಯಿಂದ ತಯಾರಿಸಿದ ಸಿಹಿ ತಿನಿಸು. ಇವುಗಳಲ್ಲಿ ಯಾವುದಾದರೂ ಲಭ್ಯವಿಲ್ಲದಿದ್ದರೂ ಚಿಂತಿಸಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಭಕ್ತಿಯಿಂದ ಸಮರ್ಪಿಸುವ ಪೂಜೆ ಎಷ್ಟು ಶ್ರೇಷ್ಠವಾಗಿರುತ್ತದೆ. ಕುಂಕುಮ ಅರ್ಚನೆ ಮಾಡುವ ವಿಧಾನ. ಈಗ ದೇವಿಗೆ ಕುಂಕುಮ ಅರ್ಚನೆ ಮಾಡೋಣ. ಪ್ರತಿ ಬಾರಿ ಸ್ವಲ್ಪ ಕುಂಕುಮವನ್ನು ಸಮರ್ಪಿಸುತ್ತಾ ಭಕ್ತಿಯಿಂದ ಹೀಗೆ ಹೇಳಿ: ಓಂ ವಾರಾಹಿ ನಮಃ, ಓಂ ವಾರಾಹಿ ನಮಃ. ಹೀಗೆ 11 ಅಥವಾ 21 ಅಥವಾ 108 ನಾಮಗಳನ್ನು ಭಕ್ತಿಯಿಂದ ಹೇಳುತ್ತಾ ಕುಂಕುಮ ಅರ್ಚನೆ ಮಾಡುವಾಗ ಮನಸ್ಸು ದೇವಿಯಲ್ಲೇ ಏಕಾಗ್ರತೆಯಾಗಿರಲಿ. ನಂತರ ನೈವೇದ್ಯವನ್ನು ಅರ್ಪಿಸುವ ಮೊದಲು ಸ್ವಲ್ಪ ನೀರನ್ನು ಸಿಂಪಡಿಸಿ ದೇವಿಯನ್ನು ಮನಸ್ಸಿನಲ್ಲೇ ಆಹ್ವಾನಿಸಿ. ನಂತರ ಭಕ್ತಿಯಿಂದ ಹೀಗೆ ಪ್ರಾರ್ಥಿಸಿ: ಅಮ್ಮ, ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಬರದಿರಲಿ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿ. ಈ ನೈವೇದ್ಯವನ್ನು ಪ್ರೀತಿಯಿಂದ ಸ್ವೀಕರಿಸುವಮ್ಮ. ಸ್ವಲ್ಪ ಸಮಯದ ನಂತರ ಅದನ್ನು ಪ್ರಸಾದವಾಗಿ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಸ್ನೇಹಿತರೆ, ವಾರಾಹಿ ದೇವಿಯ ಮೂಲಮಂತ್ರ ಜಪ ವಿಧಾನ, ಗುಪ್ತ ನವರಾತ್ರಿಯ ಆಧ್ಯಾತ್ಮಿಕ ಮಹತ್ವ. ಸ್ನೇಹಿತರೆ, ಇದುವರೆಗೂ ನಾವು ಗುಪ್ತ ನವರಾತ್ರಿಯ ಮಹತ್ವ, ಮೊದಲ ದಿನದ ಪೂಜೆ ಹಾಗೂ ಪೂಜಾ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಅತ್ಯಂತ ಮುಖ್ಯವಾದ ಮಂತ್ರ ಜಪದ ಮಹತ್ವವನ್ನು ತಿಳಿದುಕೊಳ್ಳೋಣ. ಸನಾತನ ಧರ್ಮದಲ್ಲಿ ಮಂತ್ರ ಎಂದರೆ ಕೇವಲ ಪದಗಳ ಸಮೂಹವಲ್ಲ, ಭಕ್ತಿಯೊಂದಿಗೆ ಏಕಾಗ್ರತೆ, ಮನಸ್ಸಿನಿಂದ ಜಪಿಸುವ ಸಾಧನೆಯ ಒಂದು ರೂಪ ಎಂದು ಪರಿಗಣಿಸಲಾಗುತ್ತದೆ. ಮಂತ್ರ ಜಪವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ದೇವಿಯ ಸ್ಮರಣೆಯಲ್ಲಿ ಸ್ಥಿರಗೊಳಿಸಲು ಸಹಾಯಕವಾಗುತ್ತದೆ. ಗುಪ್ತ ನವರಾತ್ರಿಯಲ್ಲಿ ಅನೇಕ ಭಕ್ತರು ವಾರಾಹಿ ದೇವಿಯನ್ನು ಈ ಮೂಲ ಮಂತ್ರದ ಮೂಲಕ ಸ್ಮರಿಸುತ್ತಾರೆ: ಓಂ ಐಂ ಕ್ಲೀಂ ವಾರಾಹಿ ನಮಃ. ಈ ಮಂತ್ರವನ್ನು ಆರಂಭಿಸುವ ಮೊದಲು ದೇವಿಯ ಮುಂದೆ ದೀಪವನ್ನು ಬೆಳಗಿಸಿ ಕೇವಲ 1 ಕ್ಷಣ ಕಣ್ಣು ಮುಚ್ಚಿ ದೇವಿಯ ರೂಪವನ್ನು ಮನಸ್ಸಿನಲ್ಲೇ ಧ್ಯಾನಿಸಿ. ಸಾಧ್ಯವಾದರೆ ರುದ್ರಾಕ್ಷಿ ಅಥವಾ ಸ್ಫಟಿಕ ಜಪಮಾಲೆಯನ್ನು ಬಳಸುವುದು, ಇಲ್ಲದಿದ್ದರೆ ಭಕ್ತಿಯಿಂದ ಜಪಿಸುವುದು ಮುಖ್ಯ. ನಿಮಗೆ ಅನುಕೂಲವಾಗುವಂತೆ 11, 21, 54 ಅಥವಾ 108 ಬಾರಿ ಜಪಿಸಬಹುದು. ಸಂಖ್ಯೆಗಳಿಗಿಂತ ಶ್ರದ್ಧೆ ಮತ್ತು ಭಕ್ತಿ ತುಂಬ ಮುಖ್ಯವಾಗಿದೆ. ಮಂತ್ರ ಜಪದ ಸಮಯದಲ್ಲಿ ಮೊಬೈಲ್, ಮಾತುಕತೆ, ಇತರ ವಸ್ತುಗಳಿಂದ ದೂರವಿದ್ದು ಮನಸ್ಸನ್ನು ದೇವಿಯಲ್ಲೇ ಕೇಂದ್ರೀಕರಿಸಲು ಪ್ರಯತ್ನಿಸಿ. ಗುಪ್ತ ನವರಾತ್ರಿಯ ಆಧ್ಯಾತ್ಮಿಕ ಸಂದೇಶ. ಗುಪ್ತ ನವರಾತ್ರಿ ನಮಗೆ ಕೇವಲ ಪೂಜೆ ಮಾಡುವುದನ್ನು ಕಲಿಸುವುದಿಲ್ಲ, ಇದು ನಮ್ಮೊಳಗಿನ ಅಹಂಕಾರವನ್ನು ಕಡಿಮೆ ಮಾಡಿ ವಿನಯವನ್ನು ಬೆಳಗಿಸುವ ಪ್ರೇರೇಪಿಸುತ್ತದೆ. ಕೋಪದ ಬದಲು ಕ್ಷಮೆ, ಭಯದ ಬದಲು ಧೈರ್ಯ, ದ್ವೇಷದ ಬದಲು ಪ್ರೀತಿ, ನಿರಾಶೆಯ ಬದಲು ವಿಶ್ವಾಸ,
ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪವನ್ನು ಈ ದಿನಗಳಲ್ಲಿ ಮಾಡಬಹುದು. ಈ 9 ದಿನಗಳಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಸೇವಿಸಿ, ಸತ್ಯವನ್ನು ಪಾಲಿಸಿ, ಹಿರಿಯರನ್ನು ಗೌರವಿಸಿ, ಬಡವರಿಗೆ ಸಹಾಯ ಮಾಡಿ, ಪ್ರಾಣಿಗಳಿಗೆ ಕರುಣೆ ತೋರಿಸಿ, ಇಂಥ ಸತ್ಕಾರ್ಯಗಳು ಮಾಡಿದರೆ ದೇವಿಯ ಆರಾಧನೆ ಒಂದು ಭಾಗವೆಂದು ಅನೇಕ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ತಿಳಿಸಲಾಗಿದೆ. ಗುಪ್ತ ನವರಾತ್ರಿಯ ಉಪವಾಸದ ನಿಯಮಗಳು. ಸ್ನೇಹಿತರೆ, ಈಗ ಗುಪ್ತ ನವರಾತ್ರಿಯ ಸಮಯದಲ್ಲಿ ಅನೇಕ ಭಕ್ತರು ಅನುಸರಿಸುವ ಉಪವಾಸದ ನಿಯಮಗಳು ಹಾಗೂ ಪ್ರತಿದಿನ ಮನೆಯಲ್ಲಿ ಮಾಡಬಹುದಾದ ಸರಳ ಪೂಜಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಒಂದು ವಿಷಯವನ್ನು ನೆನಪಿಡಿ. ಉಪವಾಸದ ಉದ್ದೇಶ ಕೇವಲ ಆಹಾರವನ್ನು ತ್ಯಜಿಸುವುದಲ್ಲ, ನಮ್ಮ ಮನಸ್ಸು, ಮಾತು ಮತ್ತು ನಡವಳಿಕೆಯನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಉಪವಾಸದ ಪ್ರಮುಖ ಅಂಶವಾಗಿದೆ. ಉಪವಾಸದ ಸಾಮಾನ್ಯ ನಿಯಮಗಳು. ಸಾಧ್ಯವಾದರೆ ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ. ಪ್ರತಿದಿನ ಒಂದೇ ಸಮಯದಲ್ಲಿ ದೇವಿಯ ಮುಂದೆ ದೀಪವನ್ನು ಬೆಳಗಿಸಿ. ಸಾತ್ವಿಕ ಆಹಾರವನ್ನು ಸೇವಿಸಿ. ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯಪಾನ ಮತ್ತು ಮಾಂಸ ಆಹಾರವನ್ನು ಸಾಧ್ಯವಾದಷ್ಟು ತ್ಯಜಿಸಿ. ಕೋಪ, ಅಸೂಯೆ, ಸುಳ್ಳು ಮತ್ತು ಅನಗತ್ಯ ವಾದಗಳಿಂದ ದೂರವಿರಿ. ಪ್ರತಿದಿನ ಸ್ವಲ್ಪ ಸಮಯ ದೇವಿಯ ನಾಮಸ್ಮರಣೆ, ಮಂತ್ರ ಜಪ ಅಥವಾ ಸೂತ್ರ ಪಠಣೆಯನ್ನು ಮಾಡಿ. ಪ್ರತಿದಿನ ಮಾಡಬಹುದಾದ ಸರಳ ಪೂಜೆ. ದೇವಿಯ ಮುಂದೆ ದೀಪ ಬೆಳಗಿಸಿ, ಅರಿಶಿನ, ಕುಂಕುಮ ಮತ್ತು ಹೂವನ್ನು ಅರ್ಪಿಸಿ. 3 ಬಾರಿ ಭಕ್ತಿಯಿಂದ ನಮಸ್ಕರಿಸಿ ನಂತರ ಈ ಮಂತ್ರವನ್ನು ಜಪಿಸಿ. ಓಂ ಐಂ ವಾರಾಹಿಯೇ ನಮಃ. ಜಪದ ನಂತರ ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಹೃದಯಪೂರ್ಣವಾಗಿ ಸ್ಮರಿಸಿ. ನಂತರ ನೈವೇದ್ಯವನ್ನು ಅರ್ಪಿಸಿ ಕರ್ಪೂರ ಆರತಿ ಮಾಡಿ. ಇಷ್ಟೇ ಸರಳವಾಗಿ ಪ್ರತಿದಿನ ಪೂಜೆಯನ್ನು ಮಾಡಬಹುದು. ಸ್ನೇಹಿತರೆ, ಈಗ ಎಲ್ಲರೂ ಮನಸ್ಸನ್ನು ಏಕಾಗ್ರತೆಗೊಳಿಸಿ ದೇವಿಯನ್ನು ಸ್ಮರಿಸೋಣ. ಅಮ್ಮ ಶ್ರೀ ವಾರಾಹಿ ದೇವಿ ನಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ಸದಾ ನೆಲೆಸಲಿ. ನಮ್ಮ ಮನಸ್ಸಿನಿಂದ ಭಯ, ದುಃಖ ಮತ್ತು ನಿರಾಶೆಯನ್ನು ದೂರ ಮಾಡು. ಸತ್ಯ, ಧರ್ಮ ಮತ್ತು ದೈ ಮಾರ್ಗದಲ್ಲಿ ನಡೆಯುವ ಬುದ್ಧಿ ಮತ್ತು ಶಕ್ತಿಯನ್ನು ಕರುಣಿಸು. ನಮ್ಮ ಕುಟುಂಬ, ಬಂಧುಗಳು ಮತ್ತು ಲೋಕದ ಎಲ್ಲ ಜೀವಿಗಳ ಮೇಲೂ ನಿನ್ನ ಕೃಪಾ ಕಟಾಕ್ಷ ಸದಾ ಇರಲಿ. ಈ ಪ್ರಾರ್ಥನೆಯನ್ನು ನಮ್ಮ ಹೃದಯದಿಂದ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಭಕ್ತಿಯ ಅನುಭವ ಸಿಗುತ್ತದೆ. ಕೊನೆಯದಾಗಿ ಒಂದು ವಿನಂತಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಕಮೆಂಟ್ನಲ್ಲಿ ಜೈ ವಾರಾಹಿ ಮಾತೆ ಎಂದು ಬರೆಯಿರಿ. ನಿಮ್ಮ ಕುಟುಂಬದ ಎಲ್ಲ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಬಹುದು. ಅವರ ಕ್ಷೇಮಕ್ಕಾಗಿ ದೇವಿಯ ಕೃಪೆಯನ್ನು ಪ್ರಾರ್ಥಿಸೋಣ. ಈ ಅಮೂಲ್ಯವಾದ ಮಾಹಿತಿ ಇನ್ನಷ್ಟು ಭಕ್ತರಿಗೆ ತಲುಪಿಸಲು ಈ ವಿಡಿಯೋವನ್ನು ನಮ್ಮ ಸ್ನೇಹಿತರು, ಬಂಧುಗಳು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ದೇವಿಯ ಆರಾಧನೆ, ವ್ರತಗಳು, ಪೂಜಾ ವಿಧಾನಗಳು, ಮಂತ್ರಗಳು ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನು ಒತ್ತೋದನ್ನು ಮರಿಬೇಡಿ. ಮುಂದಿನ ಮತ್ತೊಂದು ಅಪರೂಪವಾದ ಪೂಜಾ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.